ಇನ್ನು ಜೈಲಿನಿಂದ ಹೊರಬಂದ ಮೇಲೆ ನಟ ದರ್ಶನ್ ಕಂಪ್ಲೀಟ್ ಆಗಿ ಬದಲಾಗಿದ್ದಾರಾ ಅಂತ ಒಂದು ಪ್ರಶ್ನೆ ಮೂಡ್ತಾ ಇದೆ. ಅವರ ಬಿಹೇವಿಯರ್ನಲ್ಲಾಗಿರಬಹುದು, ಅವರ ಕಾರ್ಯಚಟುವಟಿಕೆಗಳಲ್ಲಾಗಿರಬಹುದು, ಬದಲಾಗಿದ್ದಾರಾ ಅಂತ. ಯಾಕೆಂದರೆ ಈಗ ಇತ್ತೀಚೆಗೆ ನಿಮ್ಗೆ ಗೊತ್ತೇ ಇದೆ, ಇನ್ಸ್ಟಾದಲ್ಲಿ ದರ್ಶನ್ ಎಲ್ಲರನ್ನೂ ಅನ್ಫಾಲೋ ಮಾಡಿದ್ರು. ಅವರ ಹೆಂಡತಿ, ಅವರ ಮಗ, ಸುಮಲತಾ ಅಂಬರೀಷು, ಅಭಿಷೇಕ್ ಅಂಬರೀಷು, ಅವಿವಾ ಎಲ್ಲರನ್ನೂ ಕೂಡ ಮಾಡಿದ್ರು. ಜೈಲಿಂದ ಹೊರಬಂದ ನಟ ದರ್ಶನ್ ಡಿಪ್ರೆಷನ್ಗೆ ಹೋಗಿದ್ರ? ಹಾಗಾದರೆ ಧನ್ವೀರ್ ಬಳಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಹೇಳಿದ್ದೇನು? ಯಾಕೆಂದರೆ ದರ್ಶನ್ ಅವರಿಗೆ ಸಪೋರ್ಟಿವ್ ಆಗಿ ನಿಂತ್ಕೊಂಡ್ರು ಅವ್ರ ಕಷ್ಟದಲ್ಲಿದ್ದಂತಹ ಸಂದರ್ಭದಲ್ಲಿ. ಹಾಗಾದರೆ ಡಿಪ್ರೆಷನ್ಗೆ ಹೋಗಿದ್ರಾ ದರ್ಶನ್? ಧನ್ವೀರ್ ಬಳಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಏನು ಹೇಳಿದ್ರು ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಪಬ್ಲಿಕ್ ಟಿವಿಗೆ ನಟ ಧನ್ವೀರ್ ಕೊಟ್ಟಿರುವ ಎಕ್ಸ್ಕ್ಲೂಸಿವ್ ರಿಯಾಕ್ಷನ್ ಏನು ಅಂತ ನೋಡೋಣ. ಅದು ಪರ್ಸ್ನಲ್ ಮೇಡಮ್, ನಮ್ದಂತ ನಾವು ಏನು ಮಾತಾಡೋಕ್ಕಾಗಲ್ಲ, ಇದೆಲ್ಲ ಅವ್ರದ್ದೇ, ನಮಗೇನು ಗೊತ್ತಿಲ್ಲ ಮೇಡಮ್ ಅದ್ರ ಬಗ್ಗೆ. ಇಲ್ಲ, ಅದು ಹೇಳಿದ ನಮಗೆ ಗೊತ್ತಾಗಿದೆ, ತುಂಬ ಚೆನ್ನಾಗಿ ಅರ್ಥ ಆಗಿದೆ. ಅವರು ಯಾರಿಗೆ ಏನು ಮಾಡಬೇಕು, ಎತ್ತು ಮಾಡಬೇಕು, ಬಿಕಾಸ್ ಕಷ್ಟಕ್ಕೆ ಯಾರಾಗಿ ಬರ್ತಾರೆ, ನನ್ನನ್ನು ಉಪಯೋಗಿಸ್ಕೊಳ್ಳೋರು ಯಾರು ಅಂತ ತುಂಬ ಚೆನ್ನಾಗಿ ಅರ್ಥ ಆಗಿದೆ. ಅದು ಪರ್ಸ್ನಲ್ ಮೇಡಮ್, ನಮ್ದಂತ ನಾವು ಏನು ಮಾತಾಡೋಕ್ಕಾಗಲ್ಲ, ಇದೆಲ್ಲ ಅವ್ರದ್ದೇ, ನಮಗೇನು ಗೊತ್ತಿಲ್ಲ ಮೇಡಮ್ ಅದ್ರ ಬಗ್ಗೆ. ಇಲ್ಲ, ಅದು ಹೇಳಿದ ನಮಗೆ ಗೊತ್ತಾಗಿದೆ, ತುಂಬ ಚೆನ್ನಾಗಿ ಅರ್ಥ ಆಗಿದೆ. ಅವರು ಯಾರಿಗೆ ಏನು ಮಾಡಬೇಕು, ಎತ್ತು ಮಾಡಬೇಕು, ಬಿಕಾಸ್ ಕಷ್ಟಕ್ಕೆ ಯಾರಾಗಿ ಬರ್ತಾರೆ, ನನ್ನನ್ನು ಉಪಯೋಗಿಸ್ಕೊಳ್ಳೋರು ಯಾರು ಅಂತ ತುಂಬ ಚೆನ್ನಾಗಿ ಅರ್ಥ ಆಗಿದೆ.